ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೆಳೆಯ ತನ್ಸಿಮ್ ಕೋಟೆ. ಇದು KRHS ಚಾನೆಲ್. ಇವತ್ತು ನಾವು ಪ್ರತಿಯೊಬ್ಬರ ಅಡಿಗೆ ಮನೆಯ ಮೇಲೆ ಪ್ರಭಾವ ಬೀರೋ ಒಂದು ಮುಖ್ಯವಾದ ಸುದ್ದಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಇಂದಿನ ದಿನಗಳಲ್ಲಿ ಸಾಮಾನ್ಯ ಜನರು, ಅದರಲ್ಲೂ ರೈತರು, ಕೂಲಿ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಈಗ ಅಡುಗೆ ಮಾಡೋದಕ್ಕೂ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಒಂದು ಗ್ಯಾಸ್ ಸಿಲಿಂಡರ್ಗಾಗಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಎಂಬುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಗ್ಯಾಸ್ ಸಿಲಿಂಡರ್ಗಾಗಿ ಹಗಲಿರಳು ಕ್ಯೂ ನಿತ್ತರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಆದರೆ ಬುಕಿಂಗ್ ಹೆಸರಿನಲ್ಲಿ ಆಗುತ್ತಿರುವ ವಂಚನೆ ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಗಂಟೆಗಟ್ಟಲೆ ಬಿಸಿಲಲ್ಲಿ ನಿತ್ತರೂ ಸರಿಯಾದ ವ್ಯವಸ್ಥೆ ಇಲ್ಲದೆ ಜನಸಾಮಾನ್ಯರು ಗ್ಯಾಸ್ ಸಿಲಿಂಡರ್ಗಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಗ್ಯಾಸ್ ಏಜೆನ್ಸಿಗಳ ಬೇಜವಾಬ್ದಾರಿತನ ಸಂಚಿನಿಂದಾಗಿ ಗ್ರಾಹಕರು ತೀವ್ರ ವಂಚನೆಗೆ ಒಳಗಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಇಲ್ಲಿನ ರೈತರು ಮತ್ತು ಜನಸಾಮಾನ್ಯರು ಗ್ಯಾಸ್ ಸಿಲಿಂಡರ್ಗಾಗಿ ಕಾಯ್ತಾ ಇದ್ದರೆ, ಅನೇಕ ಗ್ರಾಹಕರು ಗ್ಯಾಸ್ ಬುಕ್ ಮಾಡಿದ ನಂತರ ಸಿಲಿಂಡರ್ ಅವರ ಮನೆಗೆ ತಲುಪುವ ಮೊದಲೇ ಅಥವಾ ವಿತರಣೆ ಆಗದಿದ್ದರೂ ಸಹ ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ನಿಮ್ಮ ಸಿಲಿಂಡರ್ ಯಶಸ್ವಿಯಾಗಿ ವಿತರಣೆಯಾಗಿದೆ, ಯುವರ್ ಸಿಲಿಂಡರ್ ಹ್ಯಾಸ್ ಬಿನ್ ಡೆಲಿವರ್ಡ್ ಎಂದು ಸುಳ್ಳು ಮೆಸೇಜ್ ಸಂದೇಶಗಳು ಬರುತ್ತಿವೆ. ಗ್ಯಾಸ್ ಸಿಲಿಂಡರ್ ಮನೆಗೆ ತಲುಪಿಲ್ಲ, ಆದರೆ ಕಂಪನಿ ದಾಖಲೆಯಲ್ಲಿ ವಿತರಣೆಯಾಗಿದೆ. ಹಾಗಾದರೆ ಗ್ರಾಹಕರಿಗೆ ಸಿಗದ ಸಿಲಿಂಡರ್ ಹೋಗಿದೆಲ್ಲಿ? ಇದು ಗ್ಯಾಸ್ ಏಜೆನ್ಸಿಗಳ ಬೇಜವಾಬ್ದಾರಿತನವೋ ಅಥವಾ ವ್ಯವಸ್ಥಿತ ದೊಡ್ಡ ಹಗರಣವೋ? ಇದರಿಂದಾಗಿ ಜನಸಾಮಾನ್ಯರು ಗೊಂದಲಕ್ಕೀಡಾಗಿದ್ದಾರೆ ಮತ್ತು ಏಜೆನ್ಸಿಗಳಿಗೆ ಅಲೆದಾಡುವಂತಾಗಿದೆ. ಕೈಗೆ ಸಿಗದ ಸಿಲಿಂಡರ್ ಯಾರ ಕೈಗೆ ಸೇರುತ್ತಾ ಇದೆ? ಅಧಿಕಾರಿಗಳೇ ನಿದ್ದೆ ಮಾಡ್ತಾ ಇದ್ದೀರಾ? ಜನಸಾಮಾನ್ಯರು ಕಷ್ಟಪಟ್ಟು ದುಡಿದ ಹಣ ಯಾರ ಜೇಬು ಸೇರುತ್ತಿದೆ? ಇದು ನಿಜಕ್ಕೂ ಗಂಭೀರವಾದ ವಿಚಾರ ಮತ್ತು ಜನಸಾಮಾನ್ಯರಿಗೆ ಆಗುತ್ತಿರುವ ದೊಡ್ಡ ಅನ್ಯಾಯ. ಬುಕ್ ಮಾಡಿದ ಸಿಲಿಂಡರ್ ಕೈಗೆ ಸಿಗುವ ಮೊದಲೇ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬರುವುದು. ಆದರೆ ಇದರ ಹಿಂದೆ ದೊಡ್ಡ ಮಟ್ಟದ ಅವ್ಯವಸ್ಥೆ ಅಥವಾ ದುರುಪಯೋಗ ನಡೆಯುತ್ತಿದೆ ಎಂದರ್ಥ. ಗ್ರಾಹಕರಿಗೆ ತಲುಪಬೇಕಾದ ಸಿಲಿಂಡರ್ಗಳನ್ನು ಕಳ್ಳಸಂತೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಅನುಮಾನ ವ್ಯಕ್ತವಾಗುತ್ತಿದೆ. ರೈತರ ಸಂಕಷ್ಟ, ಕೃಷಿ ಕೆಲಸ ಬಿಟ್ಟು ಗ್ಯಾಸ್ಗಾಗಿ ಕಾಯುವ ರೈತರಿಗೆ ಈ ರೀತಿಯ ತಪ್ಪು ಸಂದೇಶಗಳು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ತಾಂತ್ರಿಕ ವಂಚನೆ. ಸಿಲಿಂಡರ್ ವಿತರಣೆ ಮಾಡದೆಯೇ ಸಾಫ್ಟ್ವೇರ್ನಲ್ಲಿ ವಿತರಣೆ ಆಗಿದೆ ಎಂದು ತೋರಿಸುವುದು ಕಾನೂನು ಬಾಹಿರವಾಗಿದೆ. ಸಂಬಂಧಪಟ್ಟ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಈ ಕೂಡಲೇ ಮಧ್ಯ ಪ್ರವೇಶಿಸಿ ಗ್ಯಾಸ್ ಏಜೆನ್ಸಿಗಳ ಈ ಮಾಯಾಜಾಲದ ಬಗ್ಗೆ ತನಿಖೆ ನಡೆಸಬೇಕು. ಬಡವರ ಮತ್ತು ರೈತರಿಗೆ ನ್ಯಾಯ ಸಿಗುವಂತೆ ಮಾಡಬೇಕು ಎಂದು KRHS ಚಾನೆಲ್ ವತಿಯಿಂದ ಆಗ್ರಹಿಸುತ್ತೇವೆ. ಗ್ರಾಹಕರಿಗೆ ಸಿಗದ ಸಿಲಿಂಡರ್ ಯಾರ ಕೈ ಸೇರುತ್ತಿದೆ? ಕಳ್ಳಸಂತೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದೆಯೇ? ಅಧಿಕಾರಿಗಳ ಗಮನಕ್ಕೆ ಈ ತಾಂತ್ರಿಕ ವಂಚನೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಗ್ಯಾಸ್ ಕಂಪನಿಯ ಮೇಲಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ? ಗ್ರಾಹಕರೇ ಎಚ್ಚರಿಕೆ. ಇಂತಹ ಮೆಸೇಜ್ ಬಂದ ತಕ್ಷಣ ಏಜೆನ್ಸಿಗೆ ಹೋಗಿ ದೂರು ನೀಡಿ ಮತ್ತು ನಿಮ್ಮ ಸಬ್ಸಿಡಿ ಹಣದ ಬಗ್ಗೆಯೂ ವಿಚಾರಿಸಿ. ಹಳ್ಳಿಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಟ, ವಿತರಣೆಯಲ್ಲಿ ವಿಳಂಬ ಯಾಕೆ? ಗ್ಯಾಸ್ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ರೀತಿ ವಂಚನೆ ನಡೆಸುವುದು ಸರಿಯೇ? ಈ ವಿಡಿಯೋ ನೋಡಿ ಮತ್ತು ನಿಮ್ಮಲ್ಲೂ ಈ ರೀತಿ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಜನಪರ ಸುದ್ದಿಗಳಿಗಾಗಿ ನಮ್ಮ KRHS ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಪಾಸ್ಬುಕ್ ಹಿಂದ್ಕೋರಪ್ಪ, ಇಲ್ಲಿ ಖಾಲಿ ಪಡ್ರಪ್ಪ ಜಾಗವ. ಸಾವಿತ್ರಮ್ಮ ಕೊಣಸೂರು OTP ಬರ್ಬೇಕು, ಅವೆಲ್ಲ ಲೇಟ್ ಆಯ್ತದ ಅಷ್ಟೇ. ಕೊಡ್ತದೆ इंस्टाग्राम में करने काम नहीं दिला मैं तुम्हें फोटोग्राफर बोल रहा ಅದೇ ಮಾಡನೆ. ಮನೆ ಸಿಲಿಂಡ್ರು ಅಭಾವ ಏನಿಲ್ವಲ್ಲ, ಆದ್ರೂ ಹಿಂಗೆ ಕ್ಯೂ ಮಾಡಿಕೊಂಡು ಅವರೆಲ್ಲ ಮಾತಾಡಿ. ಮನೆ ಸಿಲಿಂಡರ್ ಅಭಾವ ಇಲ್ದೇ ನಾವ್ ಎಷ್ಟೊಂದು ಜನ ಎಲ್ಲ ಬಂದ್ ಸೇರಕ್ಕಾಗತ್ತಾ? ಯಾಕೆ ಹೇಳಿ? ವ್ಯವಸ್ಥೆ ಚೇಂಜ್. ಇಲ್ಲಿ ಒಬ್ರು ಯಾರೊಬ್ರು ರೈತರು ಇದಾರೆ, ಅವರು ದಿನಗಂಟ್ಲೆ ಮಾಡ್ತಾರೆ. ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆ, ಅದನ್ನ ನೋಡರೇ ಇಲ್ಲ, ಇಲ್ಲಿ ಯಾರು ಕೇಳರೇ ಇಲ್ಲ. ಕೆಲವರು 48 ಡೇಸ್ ಆಗ್ಲೇಬೇಕು ಅಂತ ಕಂಪಲ್ಸರಿ ಮಾಡ್ತಾರೆ. 48 ಡೇಸ್ ಆಗಿದ್ರೆ ಡಬಲ್ ಸಿಲಿಂಡರ್ ಏನ್ ಮಾಡ್ತಾರೆ ಅಲ್ವಾ? ಇದನ್ನೆಲ್ಲ ನೋಡೋರೇ ಇಲ್ಲ ಇಲ್ಲಿ. ಅವ್ರು ಹೇಳಿದ್ರೆ ಆಮೇಲೆ ಡೋರ್ ಡೆಲಿವರಿ ವಿತಿನ್ 5 ಕಿಲೋಮೀಟರ್ ಒಳಗಡೆ ನಿಯರ್ ಇರಬೇಕು ಅಂತ ಹೇಳ್ತಾರೆ. ಇವರು ಡೋರ್ ಡೆಲಿವರಿಗೆ ಎಷ್ಟು 5 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಇದ್ರೆ ಮಾಮೂಲಿ ಫೀಸ್ ತಗೋತಾವ್ರೆ.
ನಾನೊಂದು ಬುಕ್ ಆರ್ಡ್ರ್ ಮಾಡಿದೆ, ಕರೆಕ್ಟ್ ಅಲ್ವಾ? ನನಗೆ ಗ್ಯಾಸ್ ಬೇಕು ಅಂತ ಆರ್ಡ್ರ್ ಮಾಡಿದೆ. ನನಗೆ ಇನ್ನೂ ಗ್ಯಾಸ್ ಡೆಲಿವರಿನೇ ಕೊಟ್ಟಿಲ್ಲ. ನನಗೆ ಡೆಲಿವರ್ಡ್ ಅಂತ ಮೆಸೇಜ್ ಬಂದೈತೆ. ನಿಮಗೆ ಕೊಡ್ದೇನೆ ಡೆಲಿವರಿ ಮೆಸೇಜ್ ಡೆಲಿವರ್ಡ್ ಅಂತ ಮೆಸೇಜ್ ಬಂದೈತೆ. ನಾನು ಶೋ ಮಾಡ್ತೀನಿ ಇವಾಗ. ಒಂಚೂರು ಶೋ ಮಾಡಿ ಅದು. ಶೋ ಮಾಡ್ತೀನಿ. ಯಾಕೆಂದ್ರೆ ಈ ತರ ಬ್ಲಾಕ್ ದಂಧೆ ಬೇಕಾದಷ್ಟು ಈಗ ಇತ್ತೀಚೆಗೆ ಈಗ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸರ್, ಈಗ ನಾವು ಕರೆಕ್ಟ್ ಆಗಿ ಅದು ತೂಕ ಇದೆ ಅಂತ ಚೆಕ್ ಮಾಡ್ಕೊಡಕಿಲ್ಲ, ಸುಮ್ನೆ ಕೊಡ್ತಾರೆ, ಇಸ್ಕೊತೀವಿ, ಮಡಿಕೋತೀವಿ. ಕರೆಕ್ಟ್ ಆಗಿ 14.5 15.6 ಇದೆ ಯಾರು ಖಾಲಿ ಸಿಲಿಂಡರ್. ಲೋಡಿಂಗ್ ಎಷ್ಟು 29 ಚಿಲ್ಲರೆ ಇರ್ಬೇಕು ಅಂತಾರೆ. ಅವ್ರಿಗೆ ವೇಟ್ ಚೆಕ್ ಮಾಡ್ಕೊಡಲ್ಲ, ಸುಮ್ನೆ ಕೊಟ್ಟಂಗೆ ನಾವು ಇಸ್ಕೊಂಡಂಗೆ. ಯುವರ್ ಭಾರತ್ ಗ್ಯಾಸ್ ಕ್ಯಾಪ್ಚರ್ ಮಾಡಿ. ಒಂಚೂರು ಬ್ರೈಟ್ನೆಸ್ ಕೊಡಿ. ಎಷ್ಟೇ ಕೇಳಕ್ ಬಂದವ್ರಿಗೆ ಹೇಳ್ಬೇಕು ಸ್ವಾಮಿ, ಇಲ್ಲ ಅಂದ್ರೆ ನಾವು ಒಬ್ರಿಗ ಅದೆಲ್ಲರೂ ಇರೋಂಥದ್ದು ಯಾವುದು. ನೀವ್ ಹಂಗಂದ್ರೆ ಗೊತ್ತೇ ಇಲ್ಲ. ಈಗ ನಿಮ್ದು ಬುಕ್ಕಿಂಗ್ ಕನ್ಫರ್ಮ್ ಆಗೈತೆ. ನನಗೆ ಮೆಸೇಜ್ ಏನಂತ ಬರಬೇಕು ಅಂತಂದ್ರೆ, ಮೆಸೇಜ್ ನಾನು ಒಂದು ಗ್ಯಾಸ್ ಸಿಲಿಂಡರ್ಗೆ ಬುಕ್ ಮಾಡಿದ್ರೆ ಯುವರ್ ಬುಕ್ಕಿಂಗ್ ಗ್ಯಾಸ್ ಫುಲ್ ಸಕ್ಸಸ್ಫುಲ್ ಅಂತ ಬರಬೇಕು. ಅದು ಕನ್ಫರ್ಮ್ ನನಗೆ. ನಾನು ಇನ್ನೂ ಸಿಲಿಂಡ್ರೇ ರಿಸೀವ್ ಮಾಡಿಲ್ಲ. ಆದ್ರೂ ನನಗೆ ನಿಮ್ದು ಸಿಲಿಂಡ್ರು ನಾವು ನಿಮ್ಗೆ ಡೆಲಿವರಿ ಕೊಟ್ಟಿದೀವಿ ಅಂದ್ಬಿಟ್ಟು ಮೆಸೇಜ್ ಬಂದೈತೆ. ಇದನ್ನ ಕೇಳಕ್ ಹೋದ್ರೆ ಅಲ್ಲಿ ಲೈನಲ್ಲಿ ಬನ್ನಿ ಗ್ಯಾಸ್ ತಗೊಬನ್ನಿ ಅಂತ ಅಂದ್ರೆ ಯಾರನ್ನು ಹೋಗಿ ಕೇಳೋರೆ? ಖಾಲಿ ತಗೊಳಕ್ಕೆ ಸ್ಕೇಲ್ ಇಟ್ಟವ್ರ, ಲೋಡ್ ತಗೊಳ್ಳಲು ಉತ್ಕೋಕೆ ಸ್ಕೇಲ್ ಇಟ್ಟವ್ರ. ಎಲ್ಲ ನೀವು ಹೇಳ್ಬಿಟ್ರೆ ನೀವು ಹೊರಗಡೆ ಎಲ್ಲ ಎಷ್ಟೊತ್ತಿಗೆ ಬಂದಿರೋದು ನೀವು? ಗಾಡಿ ಬಂದಿದೆ ಎಷ್ಟೊತ್ತಿಗೆ? ಗಂಟೆಗೆ ಬಂದಿದ್ದೀವಿ. ಗಾಡಿ ಬಂದು 1 ಗಂಟೆ ಆಗಿದೆ. ಕೊಡ್ತಾ ಇದ್ದಾರೆ. ಕ್ಯೂವಲ್ಲಿದ್ದೀವಿ. ಬೇಕಾಯ್ತದ ಇಲ್ಲೆಲ್ಲ ಸಿಲಿಂಡರ್ ಹೊಡೆದಾಕ್ಬಿಡ್ತಾರಪ್ಪ. ಊರು ಬೆಡಕ್ಪುರ, ಸೀಗೂರು. ನಿಮ್ದು ಚಿಕ್ಕಮಳ್ಳಿ. ಎಲ್ಲ ಹಳ್ಳಿಯಿಂದಲೂ ಬಂದಿದ್ದೀರಿ. ಬೆಡಕ್ಪುರ ಏಜೆನ್ಸಿ ಇದು. ಮಾತಾಡಿ ಸರ್. ಹೇಳಿ ಸರ್. ಮಾತಾಡಿ. ತುಂಬಾ ಸಮಸ್ಯೆ ಇದೆ ಸರ್ ಗ್ಯಾಸ್ಗೆ. ಬುಕ್ ಮಾಡಿ 15 ದಿನ ಆದ್ರೂ ಗ್ಯಾಸ್ ಸರ್ಕಾರ ಹೇಳ್ತಾ ಇದೆ ಮನೆ ಸಿಲಿಂಡರ್ಗೆ ಏನು ಅಭಾವ ಇಲ್ಲ ಅಂತ. ಅಭಾವ ಇಲ್ಲಾಂದ್ರೆ ಕ್ಯೂ ನಿಂತ್ಕೋಬೇಕು. ಮತ್ತೆ ಕ್ಯೂ ನಿಂತ್ಕೊಂಡು ಜೀವ ಬಿಡ್ತೇವಲ್ಲ, ಕೆಲಸ ಮಾಡೋಕೆ ಸಲ ಬಿಟ್ಟು ಮೊದಲು ಸಿಲಿಂಡರ್ ಗ್ಯಾಸ್ ವ್ಯವಸ್ಥೆ ಮಾಡಲಿ ಸರ್ ನಮಗೆ. ಮನೆ ಸಿಲಿಂಡರ್ಗಳಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾವ್ರೆ. ನೋಡಿ ನೀವು ಬಂದ್ ಕ್ಯೂ ನಿಂತು ಹೋಗ್ತಾ ಇದೀವಿ. ಮಾಡೋ ಕೆಲಸ ಬಿಟ್ಟು ನಾವು ರೈತರುಗಳು ಮಾಡೋ ಕೆಲಸ ಬಿಟ್ಟು ಗ್ಯಾಸ್ ಬೇಕಾಯ್ತು. ಇದು ನಮ್ಮ ಬೆಡಕ್ಪುರದ್ದು ಗ್ಯಾಸಿನ ಅಭಾವ. ಬೆಡಕ್ಪುರ ಏಜೆನ್ಸಿ, ಭಾರತ್ ಗ್ಯಾಸ್ ಏಜೆನ್ಸಿ ಇವತ್ತು ಏನು ಗಾಡಿ ಬಂದು 11 ಗಂಟೆಗೆ ಬಂದಿದ್ರು ಸಹ ಈಗ ಆವಾಗಲೇ 12:30 1 ಗಂಟೆ ಆಗಿ ಬಂದರು. ಏನು ನಮ್ಮ ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಅವರಿಗೆ ಆದಷ್ಟು ಬೇಗ ಸಿಲಿಂಡರ್ ಪೂರೈಕೆ ಮಾಡಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ನಾವು ಗಮನವನ್ನು ಸೆಳೀತಾ ಇದ್ದೀವಿ. ಹಾಗಾಗಿ ಮನೆ ಸಿಲಿಂಡ್ರು ಅಭಾವ ಇಲ್ಲ ಅಂತ ಹೇಳಿದರು ಸರ್ಕಾರ. ಇತ್ತೀಚಿನ ದಿನಗಳಲ್ಲಿ ಜನ ಕೆಲಸ ಮನೆ ಕಾರ್ಯಗಳು ಬಿಟ್ಟು ಇವತ್ತು ಕ್ಯೂವಲ್ಲಿ ಬಂದು ನಿಲ್ಲೋದು ಕೆಲಸ ಆಗಿದೆ. ಇದಕ್ಕೆ ಜನಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದ ರೀತಿಯಲ್ಲಿ ಸಿಲಿಂಡರ್ ಪೂರೈಕೆ ಆಗಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಕರ್ನಾಟಕ ರೈತ ಹಸಿರು ಸೇನೆ ರಾಜ್ಯ ಸಮಿತಿ ಅಧ್ಯಕ್ಷರು ರಫೀಕ್.